ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೌರಿಶಂಕರ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಗೌರಿ ಎದುರಿಗೆ ಪಂಕಜ ಹೇಳ್ತಾಳೆ, ರುದ್ರಣ್ಣವರು ಗ್ರೀಷ್ಮಕ್ಕನ್ನ ಬಲವಂತವಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂದಮೇಲೆ ಅಂತ ಅದೇ ಮಾತನ್ನು ಇಟ್ಕೊಂಡು ಅವ್ರು ಎಲ್ಲಿಗೆ ಹೋದ್ರು ಅಂತ ಯೋಚನೆ ಮಾಡ್ತಾಳೆ. ಹೇಗಾದರೂ ಮಾಡಿ ನನ್ನ ತಂಗಿನ ನಾನು ಕಾಪಾಡಲೇಬೇಕು, ಆ ದುಷ್ಟ ರುದ್ರನಿಂದ ನನ್ನ ತಂಗಿನ ಕಾಪಾಡಬೇಕು ಅಂತ ಅಂದ್ಕೊಂಡು ಏನಾದರೂ ಮಾಡಬೇಕಲ್ಲ ಅಂತ ಆಲೋಚನೆ ಮಾಡ್ಕೊಂಡು ಹೊರಡ್ತಾಳೆ. ಈ ಕಡೆ ಐಶುಗೆ ಆದಿಯವ್ರು ಹೇಳ್ತಿರ್ತಾರೆ, ಅಂದರೆ ಬೆಳ್ಳುಳ್ಳಿಯವ್ರು ಹೇಳ್ತಿರ್ತಾರೆ, ನೀನು ನಾನು ಹೇಳೋ ಮಾತನ್ನು ಯಾಕೆ ಅಪಾರ್ಥ ಮಾಡ್ಕೋತೀಯ, ಯಾಕೆ ಅವಮಾನ ಅನ್ಕೋತೀಯ ಹೇಳು. ನಮ್ಮ ಮನೆಯವ್ರಿಗೆ ಈ ಥರ ಅವ್ರ ಕಡೆಯಿಂದ ದುಡ್ಡು ಇಸ್ಕೊಂಡ್ರೆ ಅವಮಾನ ಆಗೋಲ್ವಾ? ಈ ಥರ ಅವಮಾನ ಆದರೆ ನನಗೆ ಸಹಿಸೋಕ್ಕಾಗಲ್ಲ. ಹೇಗೋ ನಾನು ದುಡಿದು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ, ಈಗೇನೋ ಕಾಲಿಲ್ಲ, ಆದರೆ ಸ್ವಾಭಿಮಾನ ಬಿಟ್ಟು ಬದುಕೋದಾದ್ರೆ ನಾನು ಸತ್ತು ಹೋಗ್ತೀನಿ ಅಂದಾಗ ಐಶು ಬಂದುಬಿಟ್ಟು, ಹಾಗೆಲ್ಲ ಮಾತಾಡಬೇಡ ಬೆಳ್ಳುಳ್ಳಿ, ಇಷ್ಟಕ್ಕೇ ನೀನಿಲ್ಲದೆ ನಾನು ಬದುಕಲ್ಲ, ಈ ಪ್ರಪಂಚದಲ್ಲಿ ನನಗೆ ನಿನ್ನ ಬಿಟ್ಟು ಏನೂ ಬೇಡ, ನೀನು ಹಾಗೆಲ್ಲ ಮಾತಾಡಬೇಡ ಅಂತ ಐಶು ಕಣ್ಣೀರು ಹಾಕ್ಕೊಂಡು ಇಲ್ಲಿ ಆದಿಯವ್ರಿಗೆ ಹೇಳ್ತಾರೆ. ಐಶು ಕೂಡ ಇಲ್ಲಿ ಆದಿಗೆ ಹೇಳ್ತಾರೆ, ಇನ್ನು ಮುಂದೆ ನೀನು ಹೆಂಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ, ನೀನು ಹೇಳ್ದಂಗೆ ನಡ್ಕೋತೀನಿ, ನೀನೇನದ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡ ಅಂತ ಆದಿನ ಹಗ್ ಮಾಡ್ಕೋತಾಳೆ. ಈ ಕಡೆ ಗೌರಿ ಯಾರಿಗೆ ಹೇಳಿದರೆ ನಡೀತೈತಂತ ಆಲೋಚನೆ ಮಾಡ್ತಿರ್ತಾರಲ್ಲ, ಇಲ್ಲಿ ಶಂಕರನ ಹತ್ರ ಬಂದುಬಿಟ್ಟು ಸಹಾಯ ಕೇಳ್ತಾರೆ. ನಿಮ್ಮ ಜೊತೆ ಮಾತಾಡಬೇಕು, ಅರ್ಜುನ್ ಇಂಪಾರ್ಟೆಂಟ್ ಕಾಲ್ ಇದೆ, ಇರಿ ಗೌರಿ ಅವರೇ, ಅದಕ್ಕೂ ಇಂಪಾರ್ಟೆಂಟ್ ಇದೆ, ಮೊದಲು ಕಟ್ ಮಾಡಿ ನೀವು ಫೋನ್ನ ಅಂತ ಹೇಳ್ತಾರೆ ಇಲ್ಲಿ ಗೌರಿ ಅವರು. ಏನದು ಇಂಪಾರ್ಟೆಂಟು ಅಂತ ಹೇಳ್ತಾರೆ. ರುದ್ರ ಗಿರೀಶ್ಮನ ಕರ್ಕೊಂಡು ಆಚೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅವನ ಹೆಂಡ್ತಿನ ಅವ್ನು ಕರ್ಕೊಂಡು ಹೋದ್ರೆ ಅದರಲ್ಲೇನಿದೆ, ಹೋದ್ರೆ ಹೋಗೋಲ್ ಬಿಡಿಯಪ್ಪ, ನೀವು ಯಾಕೆ ಬೇರೆ ವಿಷಯಗಳಿಗೆಲ್ಲ ಟೆನ್ಷನ್ ಮಾಡ್ಕೋತೀರ, ಬಿಟ್ಟಾಕಿ ಬಿಡಿ ಅಂತ ಹೇಳ್ತಾರೆ. ಇವ್ರು ಹೀಗೆ ಹೇಳಿದರೆ ತಿಳಿಯಲ್ಲ ಅಂತ ಹೇಳ್ತಾರೆ. ಅಲ್ಲ, ಗಿರೀಶ್ಮನ ಕರ್ಕೊಂಡು ಹೋಗುವವರು ಬಿಡು, ಅದು ಅಲ್ಲ, ಏನು ಹೇಳಿದಾರೆ ಅವರು ಒಟ್ಟೊಟ್ಟಿಗೆ ಇರಬಾರ್ದು ಅಂತ ಬಾಬಾ ಅವ್ರು ಹೇಳಿದ್ರೆ ತಾನೇ, ಈ ಮನೆಗೆ ಮಗು ಬರಬೇಕಂದ್ರೆ 21 ದಿನ ನೀಟಾಗಿ ವ್ರತ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ತಾನೇ. ಅಂಥದ್ರಲ್ಲಿ ನೀವು ಯಾಕೆ ಅದನ್ನು ಆಲೋಚನೆ ಮಾಡೋದು ಬಿಟ್ಟು ಈಗ ಮೊದಲು ನಮ್ಮ ಮನೆ ಬಗ್ಗೆ, ಅಯ್ಯೋ ನೀವು ಎಷ್ಟೊಂದು ಯೋಚನೆ ಮಾಡ್ತೀರಾ ನಮ್ಮ ಮನೆ ಬಗ್ಗೆ, ಅವ್ನು ಎಲ್ಲಿರ್ತಾನೆ ಅಂತ ಗೊತ್ತು, ನಡೀರಿ ನನಗೆ ರುದ್ರ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಗೌರಿನ. ರುದ್ರಪ್ಪನವ್ರಿಗೆ ಕಾಲ್ ಬಂದಿರುತ್ತೆ, ಅವರು ಫೋನಲ್ಲಿ ಮಾತಾಡ್ತಿರ್ತಾರೆ ಗಣೇಶ ಚತುರ್ಥಿ ಹಬ್ಬದ ಬಗ್ಗೆನೇ. ಆಯಿತು, ನಮ್ಮ ಮನೆಯಲ್ಲಿ ಅದ್ದೂರಿಯಾಗಿ ಗಣೇಶನ ಬೇಗ ತರಕ್ಕೆ ಕಳಿಸ್ತೀನಿ ತಗೊಳ್ಳಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಈ ಕಡೆ ಮಾತಾಡ್ತಾ ನಾಳೆ ಗಣೇಶನ ಹಬ್ಬಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀಯಲ್ಲ ಪಾರ್ವತಿ ಅಂತ ಹೇಳ್ತಾರೆ. ಎಲ್ಲವೂ ಮಾಡ್ಕೊಂಡಿದ್ದೀನಿ, ಇವಾಗ ಹೂ ಕಟ್ಟೆ ಇಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ಪಂಕಜ ಬಂದುಬಿಟ್ಟು ರುದ್ರಣ್ಣವರು ಗಿರೀಶ್ಮಕ್ಕನ್ನ ಬಲವಂತವಾಗಿ ಎಳ್ಕೊಂಡು ಹೋಗ್ತಾಯಿದ್ರು ಕಾರಲ್ಲಿ ಅಂತ ಹೇಳ್ತಾರೆ. ಈಗ ಅಷ್ಟೇ ಗೌರಿಯನ್ನ ಮತ್ತು ಶಂಕರನ್ನ ಅವ್ರನ್ನ ಕರ್ಕೊಂಬರಕ್ಕಂತ ಹೋಗಿದ್ದಾರೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆಗ್ತಾಯಿದೆ ಮನೇಲಿ, ಎಲ್ಲಿದೆಯೇ ನೀನು ಅಂತ ಹೇಳ್ಬಿಟ್ಟು ಕಾಲಲ್ಲಿ ಒದಿತಾರೆ. ಹೂ ಬಿದ್ದೋಗುತ್ತೆ ರೀ, ಹೂ ಬಿದ್ದೋಯ್ತು, ನೀವು ಹೂವು ಚಿಂತೆಯಾಗಿದೆಯಾ, ಮನೆಯೇ ಸ್ಮಶಾನ ಆಗ್ತಾಯಿದೆ, ಬುದ್ಧಿಗೇಡಿ ಎಣ್ಣೆ ಅಂತ ಬೈಯೋಕ್ಕೆ ಹೊಡೆಕೆನ ಹೋಗ್ಬಿಡ್ತಾರೆ ಇಲ್ಲಿ ಪಾರ್ವತಿಯವ್ರನ್ನ. ಹೇಳಿ ರುದ್ರನ ತೋರಿಸ್ತಾರೆ. ರುದ್ರ ಇದು ಕುಂಡ್ರಿಸ್ಬಿಟ್ಟು, ಗಿರ್ಷ್ಮು ನಾನು ನೀನು ಅಷ್ಟೇ ಕಣೆ, ಇದು 10 ಎಕರೆ ಫಾರ್ಮ್ ಹೌಸ್ ಇದೆ, ಇಲ್ಲಿ ಯಾರೂ ಬರೋದಿಲ್ಲ ಗೊತ್ತಾ, ನಾವಿಬ್ಬರು ಆರಾಮಾಗಿರೋಣ ಇವತ್ತು ಅಂತ ಸೆಂಟ್ ಫೀಟ್ ಹಾಕೊಂಡು, ಇದೆಲ್ಲ ತಪ್ಪು ತಾನೆ, ಬಾಬಾ ಅವ್ರು ಏನು ಹೇಳಿದ್ದಾರೆ, ನಾವು ಈಗೆಲ್ಲ ಒಟ್ಟಿಗೆ ಇದ್ದರೆ ನಿಮಗೆ ಅಪಾಯ ಅಂತ ಹೇಳಿದ್ದಾರೆ ತಾನೆ, ಅದೆಲ್ಲ ಹಾಗೆ ಹೇಳ್ತಾರೆ ಕಣೆ, ಅದನ್ನೆಲ್ಲ ತಲೆಯಲ್ಲಿ ಇಟ್ಕೋಬಾರ್ದು ಅಂತ ಇಲ್ಲಿ ಮತ್ತೆ ಅವಳು ಮಾತನ್ನು ಮರೆಸ್ತಾರೆ. ನೀನು ಯಾಕೆ ಟೆನ್ಷನ್ ಮಾಡ್ಕೋತಿದ್ದೆ, ಎಲ್ಲ ನಾನು ನೋಡ್ಕೋತಿದ್ದೀನಿ, ಆರಾಮಾಗಿರು ನೀನು ಗಿರೀಶ್ಮು ಅಂತ ಇಲ್ಲಿ ರುದ್ರ ಹೇಳ್ತಾರೆ. ಆಗ ಈ ಕಡೆ ಭಯನೂ ಆಗ್ತಿರುತ್ತೆ, ಈಗ ಹೇಗೋ ಕಂಟ್ರೋಲ್ ಮಾಡ್ಬೋದಲ್ಲ ಅಂತ ಮತ್ತೆ ಗಟ್ಟಿ ಆಗ್ತಿರ್ತಾರೆ, ಆದರೂ ಕೂಡ ಭಯ ಪಡ್ತಿರ್ತಾರೆ. ಇಲ್ಲಿ ಮೀರಾ ಅವರು ತಮ್ಮ ಮಕ್ಕಳಿಗೆ ಏನೋ ತೊಂದರೆಯಲ್ಲಿದ್ದಾರೆ ಅಂತ ಭಾಸ ಆಗ್ತಿರುತ್ತೆ. ನನಗೆ ಯಾಕೋ ಈ ಥರ ಅಲ್ಲ, ಆದಾಗ ಅತ್ತೆ ಏನಾದರೂ ಒಂದು ಕಂಟಕ ಆಗೇ ಆಗುತ್ತೆ, ಗಿರೀಶ್ಮನ್ಗೆ ಏನಾದರೂ ತೊಂದರೆ ಆಗುತ್ತಾ ಅಂತ ಕೇಳ್ತಾರೆ. ಅಲ್ಲಿದ್ದಾಳಲ್ಲ ಗೌರಿ, ಎಲ್ಲವನ್ನು ನೋಡ್ಕೋತಾಳೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ತಿರ್ತಾರೆ. ಅದೇ ರೀತಿ ಇಲ್ಲಿ ಅವಳಿಗೆ ತೊಂದರೆನೇ ಆಗ್ತಿರುತ್ತೆ. ಇಲ್ಲಿ ರುದ್ರ ಎತ್ಬಿಟ್ಟು ಜ್ಯೂಸಲ್ಲಿ ಮದ್ದು ಬರುವಂಥ ಔಷಧಿ ಹಾಕ್ಬಿಟ್ಟು ಇಲ್ಲಿ ಗಿರೀಶ್ಮನ್ಗೆ ಕೊಟ್ಟು ಕುಡಿಸ್ಬೇಕು ಅಂತ ಮಾಡಿರ್ತಾನೆ. ಈ ಕಡೆ ಅಷ್ಟರಲ್ಲಿ ಗೌರಿಶಂಕರ ಕೂಡ ಅಲ್ಲಿ ಅವ್ರು ಇರುವಂಥ ಜಾಗಕ್ಕೆ ಬಂದಿರ್ತಾರೆ. ಬಂದುಬಿಟ್ಟು ಏನು ಮಾಡ್ತಿರ್ತಾರೆ ಅಂದರೆ, ಇದೇನಾ ರುದ್ರಣ್ಣ ಇರೋದು, ಹೌದ್ರಿ ಇದು ನಮ್ದು 10 ಎಕರೆ ಫಾರ್ಮ್ ಹೌಸು, ಇಲ್ಲೇ ಕರ್ಕೊಂಡು ಬಂದಿರ್ತಾನೆ, ಹೋಗೋಣ ನಡೀರಿ ಅಂತ ಗೌರಿ ಮತ್ತು ಶಂಕರ ಒಳಗಡೆ ಬರ್ತಿರ್ತಾರೆ. ಇಲ್ಲಿ ಗಿರೀಶ್ಮಗೆ ಜ್ಯೂಸ್ ಕುಡಿ, ನೀನು ಕುಡಿ ಅಂತ, ಇದೆಲ್ಲ ಬೇಡ ನನಗೆ, ಮನೆಗೆ ಹೋಗೋಣ ನಡೀರಿ, ಮನೆಗೆ ಹೋಗೋಣ, ಏನಾಗಲ್ಲ ಸುಮ್ಮನೆ ಇರು, ಮನೆಗೇನು ಹೋಗೋಣ ಅಂತೀಯ, ಹೋಗೋಣ ಆಮೇಲೆ ಇರು ಒಂದು ಸ್ವಲ್ಪ ಅಂತಬಿಟ್ಟು ಕುಡಿಯೋಕ್ಕೆ ಜ್ಯೂಸ್ ಕೊಡ್ತಾರೆ. ಬೇಡ ಅಂದರೂ ಕೇಳ್ತಿರೋಲ್ಲ, ಬಲವಂತವಾಗಿ ಕುಡಿಸ್ತಿರ್ತಾನೆ. ಆಗ ರುದ್ರಣ್ಣ ಅಂತ ಇಲ್ಲಿ ಶಂಕರ ಬಂದುಬಿಟ್ಟು ಅವಾಜ್ ಆಗ್ತಾನೆ. ಅಲ್ಲಿಗೆ ಅವನು ರುದ್ರ ಶಾಕ್ ಆಗ್ತಾನೆ, ಯಾರಂತ ನೋಡೋಕೆ ಹೋಗ್ತಾನೆ, ಅಲ್ಲಿ ಶಂಕರ ಆಗಿರ್ತಾನೆ. ರುದ್ರ ಕೂಡ ಶಂಕರನ್ನ ನೋಡಿ ಶಾಕ್ ಆಗ್ತಾನೆ. ಆಗ ಗಿರೀಶ್ಮ ಅಕ್ಕನ ಹತ್ರ ಹಿಂದೆ ಬಂದು ಹೌಚ್ಕೋತಾಳೆ. ಭಯ ತುಂಬ ಪಟ್ಟಿರ್ತಾಳಲ್ಲ ಗಿರೀಶ್ಮಗೆ, ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಈ ಕಡೆ ಶಂಕರ ಬಂದುಬಿಟ್ಟು, ಏನೋ ಮಾಡ್ತಿದ್ಯಾ, ನನ್ನ ಹೆಂಡ್ರು ನನ್ನ ಇಷ್ಟ, ನಾನು ಕರ್ಕೊಂಡ್ಬಂದಿನಿ, ನಿನಗೇನು ಅಂತ ಹೇಳ್ತಾರೆ. ಹೆಂಡ್ರು ಇಲ್ಲ ಅನ್ನಲ್ಲ, ಆದರೆ ಏನು ಹೇಳಿದ್ದಾರೆ ಬಾಬಾ ಅವರು, 21 ದಿನ ವ್ರತ ಪೂಜೆ, ಅಪ್ಪ ಎಷ್ಟೊಂದು ಆಸೆ ಕಾಣಿಸ್ಕೊಂಡು ಇಟ್ಕೊಂಡಿದ್ದಾನೆ, ನೀನು ನೀಟಾಗಿದ್ದೀಯ ಅಂತ, ನೀನು ಹೀಗೆಲ್ಲ ಮಾಡ್ತಿದ್ದೀಯಾ ಅಂತ ಹೇಳ್ತಾರೆ. ಇಲ್ಲಿಂದ ಹೋಗೋ ನನ್ನ ಹೆಂಡ್ರನ್ನ ಬಿಟ್ಟು ಅಂತ ಹೇಳ್ತಾನೆ ಇಲ್ಲಿ ರುದ್ರ. ಹೋಗ್ಬೇಕಾ, ನಿನ್ನ ಅಪ್ಪ
ಮಾಡ್ತಾನೆ ಬಾ ಇವಾಗ ರಣಚಂಡಿ ನಿನ್ನ ಉಳ್ಳಾಡ್ಸಿ ಹೊಡಿತಾನೆ ನೋಡುವಂತೆ ಬಾ ಅಂತ ಹೇಳ್ಕೊಂಡು ಹೋಗ್ತಾರೆ ಇಲ್ಲಿ ಶಂಕರ ಅವರು. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ. ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.